ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೈಟ್ ಸಿಂಪಲ್ ಆಗಿರೋದು ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಚೆನ್ಗೆ ಬೇಳೆ ಎಲ್ಲ ತರಕಾರಿ ಆಗೋಗ್ಬಿಟ್ಟಿದೆ ಅಲ್ಲ ಫ್ರೆಂಡ್ಸ್, ಎಲ್ಲ ತರಕಾರಿ ಎಲ್ಲ ಆಗೋಗ್ಬಿಟ್ಟಿದೆ ಅಲ್ಲ, ಹಾಗಾಗಿ ಚೆನ್ಗೆ ಬೇಳೆ ಮಾಡ್ತಾಯಿದ್ದೀನಿ. ಚೆನ್ಗೆ ಬೇಳೆ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಬನ್ನಿ ನೀವೇ ನೋಡಿ. ಸ್ವಲ್ಪ ನೆನೆಸ್ಬೇಕು ಫ್ರೆಂಡ್ಸ್ ಇವಿಗೆ, ಚೆನ್ಗೆ ಬೇಳೆಗೆ. ಇವಾಗ ಏನೇನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ನೀವು ಆಲ್ರೆಡಿ ನೋಡಿದ್ದೀರ. ಒಂದು ಸೈಡ್ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಒಂದು ಕೈಯಿಂದ ಅಡುಗೆ ಮಾಡಿದ್ರೆ ಆಗಲ್ಲ ಫ್ರೆಂಡ್ಸ್, ಹಾಗಾಗಿ ಸೈಡಿಗೆ ಕಿಟಕಿ ಹತ್ತಿರ ಇಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋದಿದೆ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಇರಲಿಲ್ಲ ಫ್ರೆಂಡ್ಸ್, ನಡೆಯುತ್ತೆ. ಇವಾಗ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ. ಇವಾಗ ಜೀರಿಗೆ ಸಾಸಿವೆ ಆ್ಯಡ್ ಮಾಡಿದರೆ ಹಸಿಮೆಣಸಿನಕಾಯಿ ಫಸ್ಟ್ ಆ್ಯಡ್ ಮಾಡ್ಕೋಬೇಕು. ಫೋನ್ ಸೈಡಿಗೆ ಇಟ್ಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಎದುರುಗಡೆಯೇ ಇಟ್ಟಿದ್ದೀನಿ. ಕ್ಲಿಯರಾಗಿ ಇರಲಿಲ್ಲ ಅಂದ್ರೂ ನಾನು ನಿಮಗೆ ಬಾಯಿಯಿಂದ ಹೇಳ್ತಾ ಇದ್ದೀನಲ್ಲ, ವಾಯ್ಸ್ ರೆಕಾರ್ಡಿಂದ. ಸಿಂಪಲಾಗಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿ ಜಾಸ್ತಿನೇ ಇರಬೇಕು ನಾವು ಚೆನ್ಗೆ ಬೇಳೆ ಮಾಡಿಕೊಂಡ್ರೆ. ನೋಡಿ, ಜಾಸ್ತಿ ಕಡಕ್ಕಿರೋದು ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಆವಾಗಲೇ ಪೂರ್ತಿಯಾಗಿ ಕಟ್ ಮಾಡೋಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಖಾರ ಆಗಿಬಿಡುತ್ತೆ. ಇವಾಗೇನು ಚೆನ್ಗೆ ಬೇಳೆ ಮಾಡ್ತೀವಲ್ಲ, ಪೂರ್ತಿಯಾಗಿ ಖಾರ ಆಗಿಬಿಡುತ್ತೆ. ಹಾಗಾಗಿ 1ರಲ್ಲಿ 2 ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೈಟು ಸ್ವಲ್ಪ ಬರ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಏನು ಮಾಡಲಿಕ್ಕೆ ಆಗಲ್ಲ. ಒಂದು ಕೈಯಿಂದ ಹಿಡಿದು ವಿಡಿಯೋ ಮಾಡ್ತಾ ಹೋದರೆ ಅದು ಫೋನ್ ಏನಾಗ್ತಾಯಿದೆ ಅಂದರೆ ಹ್ಯಾಂಗ್ ಆಗ್ತಾಯಿದೆ ಫ್ರೆಂಡ್ಸ್, ಗರಮಿಗೆ ಹ್ಯಾಂಗ್ ಆಗ್ತಾಯಿದೆ. ಹಾಗಾಗಿ ನಾನು ಒಂದು ಕೈಯಿಂದ ಹಿಡಿದ್ಬಿಟ್ಟು ರೆಸಿಪಿ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಮೊನ್ನೆ ಕೂಡ ಹಾಗೆ ಆಗಿದೆ ಫ್ರೆಂಡ್ಸ್, ಒಂದು ಕೈಯಿಂದ ರೆಸಿಪಿ ಮಾಡಿ ತೋರಿಸಿದ್ದೀನಲ್ಲ ನಿಮಗೆ ನಾನು, ಅದು ಹ್ಯಾಂಗಾಗಿ ಬರ್ನ್ ಎಗ್ ಕರಿ ಮಾಡಿದ್ದೆ, ಅದು ಶೇರ್ ಮಾಡಲಿಕ್ಕಾಗಿಲ್ಲ. ಅದು ಬರ್ನಾಗಿ ಬಂದಿದೆ, ಆದರೂ ಸ್ಟಕ್ ಆಗಿದೆ ಮಧ್ಯ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬರ್ನ್ ಅಂದರೆ ನಿಂತ್ಕೊಂಡು ವೀಡಿಯೋ ಸ್ಟಕ್ ಆಗಿದೆ ಫ್ರೆಂಡ್ಸ್, ಅದಕ್ಕಾಗಿ ನಾನು ವೀಡಿಯೋ ಅದು ಅಪ್ಲೋಡ್ ಮಾಡಿಲ್ಲ. ಮೊನ್ನೆ ಬರಬೇಕಿತ್ತು ಅದು, ಹಾಗಾಗಿ ಅದು ಒಂಥರನೇ ಬಂದಿದೆ ಫ್ರೆಂಡ್ಸ್. ಒಂದು ಕೈಯಿಂದ ಗರಮಿಗೆ ಅದು ಫುಲ್ಲು ನಿಂತ್ಕೊಂಡು ಆಗಿದೆ ವೀಡಿಯೋ, ಹಾಗಾಗಿ ನಾನು ಅದಕ್ಕೋಸ್ಕರ ಅದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ, ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಅದು ತುಂಬ ಅಂದರೆ ತುಂಬ ಎಗ್ ಅಂದರೆ ಎಷ್ಟು ಸೂಪರ್ ಆಗಿತ್ತು ಅಂದರೆ, ಅದು ಒಂಥರ ಸ್ಟಕ್ ಆಗಿದೆ ಗರಮಿಗೆ, ಕ್ಯಾಮ್ರಾ ಒಂಥರ ನಿಂತ್ಕೊಂಡು ಬಂದಿದೆ. ಇವಾಗ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಹಸಿಮೆಣಸಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಜಾಸ್ತಿನೇ ಅಂದರೆ ಚೆನ್ಗೆ ಬೇಳೆಗೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಮೆರೂನ್ ಅಂದರೆ ಪೂರ್ತಿ ಮೆರೂನ್ ಬೇಡ ಫ್ರೆಂಡ್ಸ್, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಿದ್ರೂ ಸಾಕು. ಏನಕ್ಕಂದರೆ ಚೆನ್ಗೆ ಬೇಳೆಗೆ ಮೆರೂನ್ ಕಲರ್ ಬರೋವರೆಗೂ ಬಿಡಬಾರ್ದು ಫ್ರೆಂಡ್ಸ್, ಅಂದರೆ ಟೇಸ್ಟ್ ಹೋಗುತ್ತೆ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ತಾಯಿದೆ ಫ್ರೆಂಡ್ಸ್. ಇವಾಗ ನೈಟ್ ನನ್ನ ಮುಖ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ ಫ್ರೆಂಡ್ಸ್. ನಾನು ನೈಟ್ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಅಷ್ಟೇ ಅಡುಗೆ ಬಂದರೆ ಸಾಕು, ಮುಖ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಹೊರಗಡೆ ಕೂತ್ಕೊಂಡು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ನಮ್ಮ ಮನೆ ರೋಡ್ ಸೈಡಲ್ಲ ಫ್ರೆಂಡ್ಸ್, ಹಾಗಾಗಿ ಸೌಂಡ್ ಬರ್ತಾ ಇರ್ತವೆ, ಏನು ಅನ್ಕೋಬೇಡಿ. ಈ ಕಡೆ ರೋಡಿಗೆ ಹೋಗೋರು ಎಲ್ಲ ಸೌಂಡ್ ಬರ್ತಾ ಇರ್ತವೆ, ಏನು ಅನ್ಕೋಬೇಡಿ. ನಾನು ವಾಯ್ಸ್ ರೆಕಾರ್ಡಲ್ಲಿ ಪ್ರತಿಯೊಂದು ಕ್ಲಿಯರಾಗಿ ಹೇಳ್ತಾಯಿದ್ದೀನಿ. ಸಿಂಪಲಾಗಿ ಕೊತ್ತಂಬರಿ ಅಥವಾ ಕರಿಬೇವಿಲ್ಲ ಅಂದರೂ ನಡೆಯುತ್ತೆ ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ, ಮೇನ್ ಇವು ಹಸಿಮೆಣಸಿನ್ಕಾಯಿ ಇವು ಇದ್ರೂ ಚೆನ್ಗೆ ಬೇಳೆ ಆರಾಮಾಗಿ ನಾವು ಕೇವಲ 10 ಇಲ್ಲ 15 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಏನಕ್ಕಂದರೆ ನಮಗೆ ಚೆನ್ಗೆ ಬೇಳೆ ಮೊದಲೇ ನೆನೆಸಿಡ್ತೀವಲ್ಲ, ಹಾಗಾಗಿ ಬೇಗ ಆಗುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ಒಂದು ಚಿಕ್ಕ ಗ್ಲಾಸಲ್ಲೇ ಜಜ್ಜಿದ್ದೀನಿ, ಅಂದರೆ ಲಟ್ಟಣಿಕೆಯಿಂದ ಜಜ್ಜಿದ್ದೀನಿ. ಸ್ವಲ್ಪ ಇದ್ದರೆ ನಾನು ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಅದು ಕುಟ್ಟೋದು ಅದು ಏನು ಅಂತೀವಲ್ಲ ನಾವು, ಅದು ನಾನು ತರಿಸ್ಕೊಂಡಿದ್ದೀನಿ. ಆದರೆ ಕಲ್ಬತ್ತಿದೆ ಫ್ರೆಂಡ್ಸ್, ಅದು ಸುಮ್ಮನೆ ಅದು ಇರುವಾಗ ಅದೇನಕ್ಕೆ ತರಿಸ್ಕೋಬೇಕು ಅಂತ ತರಿಸ್ಕೊಂಡಿಲ್ಲ. ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಉರಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ನೋಡ್ಕೊಂಡು ಇಟ್ಕೊತೀನಿ ನಾನು ಫ್ರೆಂಡ್ಸು. ನೋಡಿ, ಗಾಡಿ ಸೌಂಡ್ ಎಲ್ಲ ಬರ್ತಾಯಿದ್ದೇವೆ, ಬೇಜಾರು ಮಾಡ್ಕೋಬೇಡಿ.
ಓಕೆನಾ ಫ್ರೆಂಡ್ಸ್, ರೋಡ್ ಸೈಡ್ ಹೊರಗಡೆ ಕುಂತು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಒಳಗಡೆ ಅಂದರೆ ನಿದ್ದೆ ಮಾಡ್ತಾಯಿದ್ದೇನೆ ನನ್ನ ಮಗ, ಹಾಗಾಗಿ ಹೊರಗಡೆ ಕೂತ್ಕೊಂಡು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಇವಾಗ ಟೊಮೊಟೊ, ಒಂದು ಚಿಕ್ಕ ಟೊಮೊಟೊ 3ರಿಂದ 4 ಟೊಮೊಟೊ ಫ್ರೆಂಡ್ಸ್. ಇದು ಅಂತೂ ಕೇಳಲೇಬೇಡಿ, ಫುಲ್ಲು ಫ್ರೈ ಆಗಬೇಕು. ಇವಾಗ ರುಚಿಗೆ ತಕ್ಕಷ್ಟು ಇವಾಗಲೇ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಮಿಕ್ಸ್ ಆಗಲಿ, ಆಮೇಲೆ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ತಿರುಗಿಸ್ತಾ ಇರಬೇಕು. ಟೇಸ್ಟು ಸೂಪರ್ ಆಗುತ್ತೆ ಫ್ರೆಂಡ್ಸ್. ಬೇಳೆ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟಿದ್ರೂ ಸಾಕು, ಸೂಪರಾಗಿರುತ್ತೆ. ಇವಾಗ ನೋಡಿ, ಒಂದು 2 ಸ್ಪೂನು ಸದ್ಯಕ್ಕೆ ಇವಾಗ ಟೊಮಾಟೊ ಬೇಯೋಕ್ಕೆ 1-2 ಸ್ಪೂನ್ ಆ್ಯಡ್ ಮಾಡ್ತೀನಿ. ಮತ್ತು ಆಮೇಲೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಈಗ ಆ್ಯಡ್ ಮಾಡಿದ್ದೀನಿ. ಕಡಿಮೆ ಆದ್ರೂ ಆಮೇಲೆ ಮೇಲಿಂದ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇವಾಗ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಲ್ಲ, ಇವಾಗ ಬೇಗ ಸ್ವಲ್ಪ ಬೆಂದುತ್ತೆ. ಸ್ವಲ್ಪ ಬೇಗ ಬೇಯಿದ್ರೆ ಟೊಮೊಟೊ ಬೇಗ ಅಡುಗೆ ಆಗುತ್ತೆ ಫ್ರೆಂಡ್ಸ್. ಯಾವುದೂ ಆಗಲಿ ಟೊಮೊಟೊ ಆ್ಯಡ್ ಆದಮೇಲೆ ಸಾಲ್ಟ್ ಆ್ಯಡ್ ಮಾಡಲೇಬೇಕು. ನಾನು ಇದಕ್ಕೂ ಮುಂಚೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ, ಅಂದರೆ ಅದು ಬೇರೆ ರೀತಿ ಮಾಡಿದ್ದೀನಿ. ಇವಾಗ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ನೆನೆಸಿದ್ದೀನಿ ಆಲ್ರೆಡಿ, ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಇವಾಗ ತೊಳೆದು ನೀರೆಲ್ಲ ಬಸ್ದಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗಿದೆ ನೋಡಿ ಮೇನ್ ಅಂದರೆ ಫ್ರೆಂಡ್ಸ್. ಇವಾಗ ಟರ್ಮರಿ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಅಂದರೆ ಈರುಳ್ಳಿ ಜಾಸ್ತಿ ಇದ್ದಾವಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕಂದರೆ ಎಣ್ಣೆ ಜಾಸ್ತಿ ಇದ್ದರೆ ಸೂಪರಾಗಿರುತ್ತಲ್ಲ ಫ್ರೆಂಡ್ಸ್. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡರು. ನಾನು ಈ ಥರ ಡಬ್ಬದಲ್ಲಿ ಇಕ್ಕಿದ್ರೆ ಅದು ಒಂಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನೇನು ಮಾಡ್ತೀನಿ, ಕವರಲ್ಲೇ ಇಕ್ತೀನಿ. ಅದು ಚಿಲ್ಲಿ ಪೌಡ್ರ್ ತಂದ್ರೂ ಕವರಲ್ಲೇ ಇಕ್ತೀನಿ. ಅದು ಅವಾಗ ಚೆನ್ನಾಗಿ ನಮಗೆ ಇವಾಗ ಅಡುಗೆ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಸ್ಪೂನಿಂದ ತೊಗೊಂಡು ಆ್ಯಡ್ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಅದಕ್ಕೆ ಕವರಲ್ಲೇ ಇಟ್ಟಿದ್ದೀನಿ ನೋಡಿ. ಇವಾಗ ಧನಿಯಾ ಪೌಡರು ಫ್ರೆಂಡ್ಸ್. ಇವಾಗ ಧನಿಯಾ ಪೌಡ್ರ್ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಟೇಸ್ಟಿಗೋಸ್ಕರ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ತೊಗೊಂಡಿದ್ದೀನಿ. ಏನೇ ನಾವು ಆ್ಯಡ್ ಮಾಡಿದ್ರೂ ಏನು ಮಸಾಲ ಆ್ಯಡ್ ಮಾಡ್ತೀವಲ್ಲ ಅವಾಗ ಉರಿ ಕಡಿಮೆ ಇಡಬೇಕು ಫ್ರೆಂಡ್ಸ್. ಏನಕ್ಕಂದರೆ ಅಂದರೆ ಬುಡ ಹಿಡಿದ್ಬಿಡುತ್ತೆ. ಅದು ಬೇಗ ಉರಿ ಜಾಸ್ತಿ ಇಟ್ಕೊಂಡ್ರೆ ಬುಡ ಹಿಡಿದ್ಬಿಡುತ್ತೆ. ಇವಾಗ ಸ್ವಲ್ಪ ಇವಾಗ ಮಸಾಲೆ ಇರುತ್ತಲ್ಲ, ನಾವು ತರಕಾರಿಗೆ ಆ್ಯಡ್ ಮಾಡ್ತೀವಲ್ಲ ಅದೇ ಮಸಾಲ ಇದರಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಉರಿ ಏನಕ್ಕೆ ಜಾಸ್ತಿ ಇಟ್ಕೊಂಡಿದ್ದೀನಿ ಅಂದರೆ, ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕರೆಕ್ಟಾಗಿ ಟೊಮೊಟೊ ಅಲ್ಲಿ ಈರುಳ್ಳಿಯಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಮಸಾಲ ಆಗಲಿ ಧನಿಯಾ ಪೌಡ್ರ್ ಆಗಲಿ. ಹಾಗಾಗಿ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅಂದರೆ ಬಿಡಬಾರ್ದು, ಸ್ವಲ್ಪ ಕೂಡ ಬಿಡಬಾರ್ದು. ಇವಾಗ ಇದೇ ಟೈಮಲ್ಲಿ ನಾವು ಬೇಳೆ ಏನು ತೊಳೆದಿಟ್ಟಿವಲ್ಲ, ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ಜಾಸ್ತಿನೇ ತೊಳೆದಿಟ್ಟಿದ್ದೀನಿ ನಾನು. ಅಂದರೆ ಅಡುಗೆ ಮಾಡೋದು ಒಂದು ಅರ್ಧ ಗಂಟೆ ಇದೆ ಅಂದರೆ ಆವಾಗಲೇ ನೆನೆಸಿಟ್ಟಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಎಷ್ಟಿರುತ್ತೋ ಅಷ್ಟು ಬುಡ ಕೂಡಲ್ಲ ಫ್ರೆಂಡ್ಸ್, ಯಾವುದೂ ಆಗಲಿ. ನೋಡಿ ಈ ಥರ ಸ್ವಲ್ಪ ಕೂಡ ಬುಡ ಕೂಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ನಾನು ನೈಟ್ ಸ್ವಲ್ಪ ಬೇಗ ಯಾವುದು ರೆಸಿಪಿ ಆಗುತ್ತೆ ಅದೇ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಬೇಗ ಆಗಬೇಕು, ಅಂದರೆ ಮಕ್ಕಳು ಹಸಿವಿದ್ದಿರ್ತಾರಲ್ಲ, ಹಾಗಾಗಿ ಬೇಗ ಆಗಬೇಕು ಅಂದ್ಬಿಟ್ಟು ಬೇಗ ಆಗೋದೇ ರೆಸಿಪಿ ಜಾಸ್ತಿ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇವಾಗ ಮಿಕ್ಸ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಮಿಕ್ಸ್ ಮಾಡಾದ್ಮೇಲೆ ಒಂದು 2 ನಿಮಿಷ ಮುಚ್ಚಿಬಿಡೋಣ ಫ್ರೆಂಡ್ಸ್. ಏನಕ್ಕಂದರೆ ಅದು ಟೊಮೊಟೊ ಎಲ್ಲ ಇರುತ್ತಲ್ಲ, ಸ್ವಲ್ಪ ಮಸಾಲ ಎಲ್ಲ ಹಿಡಿಬೇಕಲ್ಲ ಬೇಳೆಯಲ್ಲಿ. ತೆಗೆದಾದ್ಮೇಲೆ ನಿಮಗೆ ಪೂರ್ತಿ ಕ್ಲಿಯರಾಗಿ ಅದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್,
ಮುಚ್ಚಳ ತೆಗ್ದಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಟೊಮೊಟೊ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ನೀರನ್ನು ಜಾಸ್ತಿನೇ ಬಿಟ್ಕೊಂಡಿದ್ದೆ. ಇವಾಗಲೇ ಇರೋದು ನೋಡಿ ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕು ಅಷ್ಟು ವಾಟ್ರ್ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗಲೇ ವಾಟ್ರ್ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಇಲ್ಲಾಂದರೆ ಕಿಚಡಿ ಆಗಿಬಿಡುತ್ತೆ. ಅದು ಉದುರು ಇದ್ರೇ ಚೆಣಿಗೆ ಬೇಳೆಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರೋದು. ಹಾಗಾಗಿ ಸಾಕು ಫ್ರೆಂಡ್ಸ್, ಇಲ್ಲಿಗೆ ಮುಚ್ಚಳ ಮುಚ್ಚಿಬಿಟ್ಟು ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಚಪಾತಿ ಮತ್ತು ರೈಸು, ಬೆಳಗ್ಗೆದು ಸಾಂಬಾರು ಮತ್ತು ಚೆಣಿಗೆ ಬೇಳೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಚೆಣಿಗೆ ಬೇಳೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಚಪಾತಿ ಮಾಡುವಾಗ ವಿಡಿಯೋ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್, ಹಾಗಾಗಿ ಏನು ಅನ್ಕೋಬೇಡಿ. ಶಾರ್ಟಾಗಿ ಅದು ಡ್ರೈ ಫ್ರೂಟ್ಗೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಪಾತಿ ಬೇಳೆ ಚೆಣಿಗೆ ಬೇಳೆ ಆದಮೇಲೆ ಚಪಾತಿ ಮಾಡಿದ್ದೀನಿ. ಚಪಾತಿ ಮಾಡಾದಮೇಲೆ ಫಸ್ಟ್ ನಿಮಗೆ ಸರ್ವ್ ಮಾಡಿ ನಿಮ್ಮ ಮುಂದೆ ವಿಡಿಯೋ ಬಂದಿದೆ ನೋಡಿ. ಹೇಗೆ ಬಂತು ಅಂತ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಒಬ್ಬೊಬ್ಬರಿಗೆ ಊಟ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಯಾರೂ ಸ್ಕಿಪ್ ಮಾಡಬೇಡಿ. ಸಪೋರ್ಟ್ ಸಿಗಲ್ಲ ನನಗೂ ಕೂಡ, ನಿಮಗೂ ಅರ್ಥ ಆಗಲ್ಲ. ಓಕೆನಾ ಫ್ರೆಂಡ್ಸ್, ಇನ್ನು ಮುಂದೆ ವ್ಲಾಗ್ ಆಗಲಿ ರೆಸಿಪಿ ಆಗಲಿ ಡೈಲಿ ಬರ್ತಾ ಇರ್ತವೆ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಇಷ್ಟ ಆದರೆ ನೀವು ಕೂಡ ರೆಸಿಪಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಯಾರು ಮಾಡೋದು ರೆಸಿಪಿ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಆದರೆ ನಾನು ಯಾವ ರೀತಿ ಸಂಜೆ ರೊಟೀನ್ ಇರುತ್ತೆ, ಯಾವ ರೀತಿ ಪಟ ಅಂತ ಈಸಿ ಇರೋದು ಮಾಡ್ತೀನಿ ಅಂತ ಅಷ್ಟೇ ತೋರಿಸ್ಲಿಕ್ಕೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇಷ್ಟು ಈಸಿ ಇರೋದು ಮಾಡಿದ್ದೀರಾ ಅಂತ ನೀವು ಅನ್ಕೋಬೋದು, ಆದರೆ ನನಗೆ ಈಸಿ ಇಲ್ಲ. ಸಂಜೆ ಹೊತ್ತು ಯಾವುದು ಈಸಿ ಇರೋದು ಮಾಡ್ತೀನಂತ ಅದು ಮುಖ್ಯ ನನಗೆ. ಓಕೆನಾ ಫ್ರೆಂಡ್ಸ್, ಇವಾಗ ಊಟ ಕೊಡ್ತೀನಿ. ತುಂಬ ಲೇಟ್ ಆಗಿದೆ, 9 ಆಗಿದೆ, ಆಲ್ರೆಡಿ 9 ಗಂಟೆ ಆಗಿದೆ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.